ವಾಟ್ ಈಸ್ ಅಪ್ ಫ್ಯಾಮ್ ಆಯ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವತ್ತು ಬುಧವಾರ ಸ್ಕೂಲ್ಗೆ ಹೋಗಬೇಕು. ಆ್ಯಂಡ್ ನಾಷ್ಟ ಬಂದು ಚಪಾತಿ ಆಗಿದೆ. ತಿನ್ಕೊಂಡು ಸ್ಕೂಲ್ಗೆ ಹೋಗಿದ್ದು ಬಂದು ಮುಂದಿಲ್ಲ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸ್ನಾನ ಮಾಡಬೇಕಾದ್ರೆ ಕಿವಿ ನೀರು ಹೊಂಟಾಗಿದೆ, ಏನು ಕೇಳಿಸ್ತಾ ಇಲ್ಲ ಕಿವಿಲಿ. ಬನ್ನಿ, ನನ್ನ ತಂಗಿನ ಇಲ್ಲೇ ತಿಂತಿದ್ದಾಳೆ. ಸ್ಕೂಲ್ಗೆ ಹೋಗ್ಬೇಕು. 8:45 ಹೋಗಿದೆ. ಬೇಗನೆ ಸ್ಕೂಲ್ಗೆ ಹೋಗಿದ್ದು ಬಂದು ಮುಂದಿಲ್ಲ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಅಂಗಡಿಗೆ ಹೋಗಬೇಕು. ನಾನು ಬಂದಷ್ಟೇ ಈಗ ಓದ್ಕೋಬೇಕಾಗಿತ್ತು. ಎಸ್ಪೆಷಲಿ ಹೋಮ್ವರ್ಕ್ ಬರೀಬೇಕಾಗಿತ್ತು. ಹೋಮ್ವರ್ಕ್ ಟೈಮ್ ಇದ್ದು, ಆದರೂ ಕೂಡ ಈಗ ನಗರಕ್ಕೆ ಹೋಗಿದ್ದು ಬೇಗ ಬಂದುಬಿಡ್ತೀನಿ ಅಂತಂದ್ರೆ ಅದಕ್ಕೆ ಈಗ ಹೋಗಬೇಕು. ಬೇಗ ಬಂದಮೇಲೆ ಒಂದು ಈಗ 6 ಗಂಟೆಗೆ ಬಿಡ್ಬೋದು. ಅಂದರೆ ಒಂದು 7-7:15 ಬರ್ತಾರೆ. ನಂದು 2 ಅವರ್ಸಲ್ಲಿ ಎಲ್ಲನೂ ಬರ್ಕೊಂಡು ಆಕ್ಟಿವಿಟಿ ಬರೆಯೋದಿದೆ. ಬನ್ನಿ. ಆ್ಯಂಡ್ ನೆನ್ನೆದು ಬ್ಲಾಗು ಇವತ್ತು ಹಾಕ್ಬೇಕಲ್ಲ, ಅದು ಎಡಿಟಿಂಗ್ ಕೂಡ ಮಾಡಿಲ್ಲ ಇನ್ನೂ. ಅದು ಡ್ಯಾನ್ಸ್ ಇದೆ ನೆನ್ನೆ ಪ್ರೋಗ್ರಾಮ್ದು, ಅದು ಹಾಕಬೇಕು. ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ಹೋಗೋಣ. ನನ್ನ ತಂಗಿ ಇಲ್ಲೇ ಸ್ಕೂಲಿಂದ ಬಂದು ಈಗ ಸ್ವಲ್ಪ ಅವಳು ಬಂದಷ್ಟು ಏನೇನು ಕೆಲಸ ಇಲ್ವಲ್ಲ, ಅವಳಿಗೆ ಫೋನ್ ನೋಡ್ತಾ ಇರ್ತಾಳೆ. ಈಗ ಹೋಗ್ಬೇಕು ಅಂಗಡಿಗೆ. ಬನ್ನಿ. ಆ್ಯಂಡ್ ಗೈಸ್, ನೆನ್ನೆ ನೆನ್ನೆ ಅಂತೀನಿ, ಇವತ್ತು SJP ಎಕ್ಸಾಮ್ ಬರೆಯೋದಿತ್ತು. ನಾನು ಬೆಳಿಗ್ಗೆ ಹೇಳೋಕ್ಕಾಗಲಿಲ್ಲ, ಮರ್ತ್ಕೊಬಿಟ್ಟೆ. SJP ಎಕ್ಸಾಮ್ ಬರೆದಿದ್ದೀನಿ, ಚೆನ್ನಾಗಿ ಬರೆದಿದ್ದೀನಿ. ಅದು ಅಂದರೆ ಈಸಿ ಇತ್ತು. ನೋಡೋಣ ಎಷ್ಟು ಬರುತ್ತೆ ಅಂತ. 80 ಮಾರ್ಕ್ಸ್ಗೆ ಅಂತೆ, 100 ಮಾರ್ಕ್ಸ್ಗೆ ಅಂತ ಅಂದಿದ್ರು. 80 ಮಾರ್ಕ್ಸು ಕೊಟ್ಟಿದ್ದಾರೆ. ಆ್ಯಂಡ್ ಅದು ಏನದು ಟಿಕ್ ಮಾಡೋದು ಬರೀ ಅಷ್ಟೇ. ಅದೇನು ಆನ್ಸರ್ ದ ಫಾಲೋಯಿಂಗ್, ಓದ್ಸತಿ ಆನ್ಸರ್ ದ ಫಾಲೋಯಿಂಗ್ ಎಲ್ಲ ಕೊಟ್ಟಿದ್ರು. ಈ ಸತಿ ಆನ್ಸರ್ ದ ಫಾಲೋಯಿಂಗ್ ಕೊಡಲ್ಲ, ಬರೀ ಚೂಸ್ ದ ಕರೆಕ್ಟ್ ಆನ್ಸರ್ ಆ ಥರ ಕೊಟ್ಟಿದ್ರು. ಚೆನ್ನಾಗಿ ಬರೆದಿದ್ದೀನಿ. ಒಟ್ಟಿನಲ್ಲಿ ಇಂಡಿಯಾ ಮ್ಯಾಪ್ ಕೊಟ್ಬಿಟ್ಟು ಬಿಹಾರ್ ಎಲ್ಲಿದೆ, ಅದು ಉತ್ತರ ಪ್ರದೇಶ ಎಲ್ಲಿದೆ, ಅದನ್ನೆಲ್ಲ ಲೊಕೇಟ್ ಮಾಡಿ ಅಂತ ಕೊಟ್ಟಿದ್ರು. ನಾನು ಕರೆಕ್ಟಾಗಿ ಬರೆದಿದ್ದೀನಿ ಅಂದ್ಕೊಂಡಿದ್ದೀನಿ. ಬನ್ನಿ, ಅಂಗಡಿಗೆ ಹೋಗಬೇಕು, ಹೋಗೋಣ. ಫೈನಲಿ ನಾನು ಅಂಗಡಿಯಿಂದ ಬಂದು ನೆನ್ನೆ ಬ್ಲಾಗು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ. 70% ಆಗಿತ್ತು, ಇನ್ನು 30% ಆಗಿರಲಿಲ್ಲ. ಅದಕ್ಕೆ ನಾನು ಕಟಿಂಗ್ ಶಾಪ್ ಹತ್ರ ಒಂದು ಫ್ರೀ ಡಾಟಾ ಇದೆ, ಅಂದರೆ ಅದೊಂದು ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ. ಅದು ನಾವು ಹೋಗಿ ಅಲ್ಲಿ ವೈಫೈ ಆನ್ ಮಾಡಿದ ತಕ್ಷಣ ಕನೆಕ್ಟ್ ಆಗೋಗುತ್ತೆ. ಅಲ್ಲಿ ಹೋಗಿ ಅಪ್ಲೋಡ್ ಮಾಡಿ ವೀಡಿಯೋನೇ ಬಂದಿದ್ದೀನಿ. ಫೈನಲಿ ನಗರದಿಂದ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಈಗ ಓದ್ಕೋಬೇಕು. ಏನು 21 ರೂಪಾಯಿ ಅದೇ ಎತ್ಕೊ ಮೇಲೆ ಐತೆ, ಅದಕ್ಕೆ ಓದ್ಕೋಬೇಕು. ಬನ್ನಿ. ಆ್ಯಂಡ್ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ, ಅದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. 2025 ಅಂತ ಹಾಕೋಕ್ಕೆ 2024 ಅಂತ ಹಾಕ್ಬಿಟ್ಟಿದ್ದೀನಿ. ಅದನ್ನು ಚೇಂಜ್ ಮಾಡೋಕ್ಕೂ ಆಗಲ್ಲ. ಈಗ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ಡಿಲೀಟ್ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಮಿಸ್ಟೇಕ್ ಮಾಡಬಾರ್ದು ಅಂತ ಕರೆಕ್ಟಾಗಿ ಮಾಡಬೇಕು ಇನ್ಮೇಲಿಂದ. ಬನ್ನಿ. ಈಗ ಹೋಮ್ವರ್ಕ್ ಬರೀದಿದೆ, ಒಂದು ಆ್ಯಕ್ಟಿವಿಟಿ ಮಾಡೋದಿದೆ. ಆ್ಯಂಡ್ ನಾಳಿದ್ದು ಒಂದು ಟೆಸ್ಟ್ ಇದೆ. ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ನಾನು ನಿನ್ನೆ ಮನೆಗೆ ಹೋಗ್ಬಿಟ್ಟೆ. ಆ್ಯಕ್ಟಿವಿಟಿ ಮಾಡೋದಿತ್ತು ಎಷ್ಟೊಂದು, ಅದಕ್ಕೆ ಆ್ಯಕ್ಟಿವಿಟಿ ಮಾಡಿದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಈಗ ವೀಡಿಯೋ ಮಾಡ್ತಿದ್ದೀನಿ. ಬೆಳಗ್ಗೆ ಇದ್ದು ಆ್ಯಕ್ಟಿವಿಟಿ ನೆನ್ನೆ ಮಾಡಿದ್ದು ಇದು. ಸೊ 2 ಆ್ಯಕ್ಟಿವಿಟಿ, ಇದೊಂದು ಸೇರಿಸಿ ಇದು ಮೊದಲನೇ ಆ್ಯಕ್ಟಿವಿಟಿ, ಇದು 2ನೇ ಆ್ಯಕ್ಟಿವಿಟಿ, ಇದು 3. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆನ್ನೆ ಅಷ್ಟೊಂದು ಬ್ಲಾಗ್ಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಮಾಡೋಷ್ಟಲ್ಲೇ 10 ಗಂಟೆ 11 ಗಂಟೆ ಆಗೋಯಿತು. ಈಗ ಬೆಳಗ್ಗೆ ಎದ್ದು ಕೂಡ ಕಲರಿಂಗ್ ಮಾಡಿ, ಔಟ್ಲೈನ್ ಮಾಡಿ ಅದೆಲ್ಲ ಮಾಡೋ ತನಕ ಈಗ 8 ಕಾಲ ಹೋಗಿದೆ. ಈಗ ಫ್ರೆಶ್ ಅಪ್ ಆಗಿ ಪುನಃ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಟುಮಾರೋ ಅಂದರೆ ನಾಳೆ. ಬಾಯ್, ಟೇಕ್ ಕೇರ್.